ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಸರ್ವೆ ನಂಬರ್ 45 ಒಂದು ಸಿನಿಮಾದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಹೀರೋ ಕ್ಯಾರೆಕ್ಟರ್ನಲ್ಲಿ ನಮ್ಮ ಒಂದು ಹೆಮ್ಮೆಯ ಒಂದು ಕರ್ನಾಟಕದ ಜನ ಮೆಚ್ಚಿದ ನಾಯಕ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ವಿನ್ನರ್ ಆದಂಥ ಗಿಲ್ಲಿ ನಟ ಅವರು ಇವಾಗ ಸರ್ವೆ ನಂಬರ್ 45 ಸಿನಿಮಾದ ಎಲ್ಲ ಒಂದು ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ಯಾರು ಹೀರೋನ್ ಇರ್ತಾರೆ, ಯಾರು ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ, ಏನು ಸಿನಿಮಾ, ಈ ಒಂದು ಸಿನಿಮಾದಲ್ಲಿ ಏನು ವಿಶೇಷತೆ ಇದೆ, ಹಳ್ಳಿಯ ಒಂದು ಪ್ರತಿಭೆಯಲ್ಲಿ ಹಳ್ಳಿ ಅಂತ ಇಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಕಷ್ಟಪಡ್ತಾ ಇರ್ತಾನೋ. ಸರ್ವೆ ನಂಬರ್ 45 ಅಂದರೆ ಇದರಲ್ಲೇ ಗೊತ್ತಾಗುತ್ತದೆ ಸರ್ವೆ ಮಾಡುವ ಒಂದು ವ್ಯಕ್ತಿ ಎಷ್ಟೆಲ್ಲ ಕಷ್ಟಪಡ್ತಾನೆ, ಸರ್ಕಾರದಿಂದ ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿ ಮತ್ತು ಎಲ್ಲ ಒಂದು ಹಳ್ಳಿಯ ಒಂದು ಸೊಗಡು ತೋರಿಸುವ ಒಂದು ಉದ್ದೇಶಕ್ಕಾಗಿ ಈ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ನಮ್ಮ ಒಂದು ಗಿಲ್ಲಿ ನಟ ಅವರು ಇವಾಗ ಸಿನಿಮಾ ಬೆಳ್ಳಿತೆರೆಗೆ ಇಳಿದಿದ್ದಾರೆ. ಆದಷ್ಟು ಬೇಗನೆ ಎಲ್ಲರಿಗೂ ಈ ಒಂದು ಸಿನಿಮಾ ಇದೇ ಒಂದು ಜೂನ್ 21 ರಿಲೀಸ್ ಆಗುತ್ತದೆ. ಟ್ರೈಲರ್ ಮತ್ತು ಯಾರು ಹೀರೋಯಿನ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಆಗಿ ಕಾವ್ಯ ಅವರು ಮಾಡಿದ್ದಾರೆ. ತುಂಬ ಒಳ್ಳೆಯದಾಗಿ ಮೂಡಿ ಬರುತ್ತೆ. ಬೆಳ್ಳಿತೆರೆಯಲ್ಲಿ ಹೇಗೆ ಬಿಗ್ ಬಾಸ್ ವಿನ್ ಆದ ತಕ್ಷಣ ಗಿಲ್ಲಿ ಕಾವ್ಯರ ಒಂದು ಕ್ರೇಜ್ ಇದೆ, ಹಾಗೆ ಅಷ್ಟೇ ಒಂದು ಕ್ರೇಜ್ ಈ ಒಂದು ಸಿನಿಮಾದಲ್ಲೂ ಕೂಡ ಇದು ಇರುತ್ತದೆ. ಬೇಗನೆ ಕಾವ್ಯ ಅವ್ರನ್ನ ಈ ಒಂದು ಸಿನಿಮಾದಲ್ಲಿ ಹಾಕಿ ಅಂತಂದು ಅಭಿಮಾನಿಗಳು ಸಾಕಷ್ಟು ಜನ ಹೇಳ್ತಾ ಇದ್ರು ಕೂಡ. ಆದರೆ ಇಲ್ಲಿ ಕಾವ್ಯ ಅವರು ಬರ್ತಾರಾ ಅಥವಾ ಯಾರು ಹೊಸ ಪ್ರತಿಭೆಯನ್ನು ತರ್ತಾರಾ ಅಂತಂದು ಎಲ್ಲಿ ರಿವೀಲ್ ಮಾಡಿಲ್ಲ, ಸಸ್ಪೆನ್ಸ್ ಇಟ್ಟಿದ್ದಾರೆ. ಇಲ್ಲಿ ಟ್ರೇಲರ್ ಬಿಡುಗಡೆ ಆದ ತಕ್ಷಣವೇ ಎಲ್ಲ ಒಂದು ಮಾಹಿತಿಯನ್ನು ಕೊಡಬೇಕು ಅಂತಂದು ಸಸ್ಪೆನ್ಸ್ ಆಗಿ ಹೀರೋಯಿನ್ ಕ್ಯಾರೆಕ್ಟರ್ ಮಾತ್ರ ಸಸ್ಪೆನ್ಸ್ ಆಗಿದ್ದಾರೆ. ಉಳಿದೆಲ್ಲ ಒಂದು ಪ್ರೊಡ್ಯೂಸರ್ ಆಗಲಿ, ನಿರ್ಮಾಪಕರಾಗಲಿ, ಈ ಒಂದು ಸಿನಿಮಾದ ಒಂದು ಮ್ಯಾನೇಜರ್ ಆಗಲಿ ಎಲ್ಲರನ್ನೂ ಹೇಳ್ತೀನಿ. ಇವಾಗ ನೋಡಿ, ಇಲ್ಲಿ ಸರ್ವೆ ನಂಬರ್ 45 ಸಿನಿಮಾದ ಒಂದು ಆನಂದ್ ಮತ್ತು ಹನುಮಂತ ರೆಡ್ಡಿ ಅವರು ಸಹ ನಿರ್ಮಾಪಕರಾಗಿದ್ದಾರೆ. ಹಾಗೆ ವರನೊಂದಿ ಸಂಸ್ಥೆಯ ಈ ಒಂದು ಸಿನಿಮಾ, ವರನೊಂದಿ ಅಂತ ಒಂದು ಸಂಸ್ಥೆ ಇದೆ, ಈ ಒಂದು ಸಿನಿಮಾಗೆ ಹೆಲ್ಪ್ ಮಾಡ್ತಾ ಇದೆ. ಹಾಗೆ ಇಲ್ಲಿ ನೋಡಿ, ಶಿವಕುಮಾರ್ ಎಂ ಶೆಟ್ಟಿ ಅವರು ಇದೇ ಒಂದು ಕಥೆಯ ಒಂದು ನಿರ್ದೇಶಕರಾಗಿದ್ದಾರೆ. ಇವರೇ ಎಲ್ಲ ಒಂದು ಕಥೆಯ ಒಂದು ಸಂಭಾಷಣೆ ಆಗಲಿ, ನಿರ್ದೇಶಕ ಆಗಲಿ ಎಲ್ಲ ಮ್ಯಾನೇಜ್ಮೆಂಟ್ ನಿಭಾಯಿಸ್ತಾ ಇರೋದು ಇಲ್ಲಿ ಶಿವಕುಮಾರ್ ಶೆಟ್ಟಿ ಅವರು. ಈ ಒಂದು ಚಿತ್ರದಲ್ಲಿ 2 ಸಾಂಗ್ ತುಂಬ ಹಳ್ಳಿಯ ಒಂದು ಸೊಗಡು. ಇವಾಗ ಎಲ್ಲ ಸಾಕಷ್ಟು ಜನರು ಕೂಡ ಟ್ರೆಂಡಿಂಗ್ನಲ್ಲಿ ರಿಚ್ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡೋದು, ಆ ಥರ ಒಂಥರ ಹಾರರ್ ಮೂವಿ ಅಂತಂದು ಮಾಡ್ತಾ ಇದ್ದಾರೆ. ಆದರೆ ಗಿಲ್ಲಿ ನಟರ ಒಂದು ಶಾರ್ಟ್ ಮೂವೀಸಲ್ಲಿ ಯೂಟ್ಯೂಬಲ್ಲಿ ನೀವು ನೋಡಿರ್ಬೋದು. ಅವರು ಏನು ಸಿಂಪಲ್ ಆಗಿ ಹಳ್ಳಿಯಲ್ಲಿ ಏನು ಕಷ್ಟಗಳು ಮತ್ತು ಹೇಗೆ ಹಳ್ಳಿಯಲ್ಲಿ ಹೇಗೆ ಎಲ್ಲ ವಾತಾವರಣ ಇರುತ್ತದೆ ಮತ್ತು ಹಳ್ಳಿಯ ಒಂದು ಪ್ರತಿಭೆಗಳಲ್ಲೂ ಈ ಥರನೂ ಇದ್ದಾರಾ ಅಂತಂದು ಒಂದು ಹಳ್ಳಿಯ ಒಂದು ಸೊಗಡು ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇದೆ. ನೀವೇ ನೋಡಿರ್ಬೋದು ಬಿಗ್ ಬಾಸ್ನಲ್ಲಿ ಹೇಗೆಲ್ಲ ಮಜಾ ಮಾಡ್ತಾಯಿದ್ರು, ಹೇಗೆಲ್ಲ ಎಲ್ಲರಿಗೂ ನಗಿಸ್ತಾ ಅವರು ನಗ್ತಾ ಇದ್ರು. ಎಷ್ಟೇ ಕಷ್ಟ ಇದ್ದರೂ ಕೂಡ ಅವ್ರ ಮನಸ್ಸಲ್ಲಿ ಇಟ್ಟು ಬೇರೆದವ್ರಿಗೆ ಒಳ್ಳೇದು ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಗಿಲ್ಲಿ ನಟ ಅವರು ಬೆಳೆದಿದ್ದಕ್ಕೆ ಇವಾಗ ಗಿಲ್ಲಿ ನಟ ಅವರು ಇಷ್ಟೊಂದು ಫೇಮಸ್ ಆಗಿದ್ದು. ಯಾರಿಗಾದರೂ ಒಳ್ಳೆಯದನ್ನೇ ಮಾಡಬೇಕು, ಆ ದೇವರು ಒಳ್ಳೆಯದೇ ಕೊಡ್ತಾರೆ. ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಿದರೆ ಆ ದೇವರು ಎಂದಿಗೂ ಅವರನ್ನು ಬೆಳೆಯೋಕ್ಕೆ ಬಿಡಲ್ಲ. ಈ ಒಂದು ಗಿಲ್ಲಿಯವರ ಒಂದು ಮುಗ್ಧತೆ, ಅವರ ಒಂದು ನಡವಳಿಕೆ, ಅವರಿದ್ದಂಥ ಒಂದು ಕಷ್ಟ, ಬೆಳೆದು ಬಂದಂಥ ರೀತಿಯನ್ನು ನೋಡಿ ಆ ದೇವರು 5 ರಿಯಾಲಿಟಿ ಶೋನಲ್ಲೂ ಕೂಡ ಅವರು ಸೋತಿದ್ರು ಕೂಡ ನಾನು ಮತ್ತೆ ಏನಾದರೂ ಸಾಧನೆ ಮಾಡಬೇಕು, ಬೆಂಗಳೂರಿಗೆ ಬಂದಿದ್ದು ನಾನು ಕಷ್ಟಪಟ್ಟು ಏನಾದರೂ ಸಾಧನೆ ಮಾಡಬೇಕು ಅಂತಾನೆ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಚಿಕ್ಕ ವಯಸ್ಸಿನಲ್ಲೇ 10th ಫೇಲ್ ಇಲ್ಲಿ ಪಾಸ್ ಆದ ತಕ್ಷಣ ಬೆಂಗಳೂರಿಗೆ ಬರ್ತಾರೆ. 15 ದಿನಗಳ ನಂತರ ಅವರು ಕಷ್ಟಪಟ್ಟಿದ್ದಂಥ ರೀತಿ, ಒಂದು ಹೊತ್ತಿಗೂ ಊಟವನ್ನು ಕೂಡ ಇರುವುದಿಲ್ಲ, ಕಷ್ಟಪಟ್ಟು ಕಿತ್ಕೊತಾರೆ, ಕದ್ಕೊಂಡು ತಿಂತಾರೆ. ಒಂದು ಹೊತ್ತಿಗೆ ಊಟ, ಆ ಒಂದು ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ಮಲ್ಕೊತಾರೆ, ಮತ್ತೊಂದು ದಿನ ಮತ್ತೆ ಇನ್ನೊಬ್ಬರು ಫ್ರೆಂಡ್ಸ್ ಹತ್ರ ಕೇಳಿ ರಿಕ್ವೆಸ್ಟ್ ಮಾಡಿ ಮಲ್ಕೊತಾರೆ. ಇಷ್ಟೆಲ್ಲ ಕಷ್ಟಪಟ್ಟಂಥ ಗಿಲ್ಲಿ ಅವರು ಇವಾಗ ಸಿನಿಮಾ ರಂಗಕ್ಕೆ ಬೆಳ್ಳಿತೆರೆಯಲ್ಲಿ ಇಲ್ಲಿ ಮೂಡಿ ಬರ್ತಾ ಇದ್ದಾರೆ. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರದೇ ಹವಾ. ಗಿಲ್ಲಿ ಮತ್ತು ಕಾವ್ಯ ಅವರು ಬಿಗ್ ಬಾಸ್ ಮುಗಿದು 5 ತಿಂಗಳಾದರೂ ಕೂಡ ಗಿಲ್ಲಿಯ ಒಂದು ಕ್ರೇಜ್ ಕಡಿಮೆ ಆಗ್ತಾ ಇಲ್ಲ. ಸೆಕೆಂಡ್ ಬಿಗ್ ಬಾಸ್ ಸೀಸನ್ 13 ಬರ್ತಾ ಇದೆ. ಇನ್ನೇನು ಕೆಲವು ದಿನವೇ ಬಾಕಿ ಇದೆ. ಸುದೀಪ್ ಅವರು ಕೂಡ ಹೋಸ್ಟ್ ಮಾಡಿದ್ದಾರೆ. ಆದಷ್ಟು ಬೇಗನೆ ಎಲ್ಲ ಪ್ರೊಸೀಜರ್ ಕೂಡ ಆಗ್ತಾ ಇದೆ. ಹಾಗೆ ಇಲ್ಲಿ ಮಹಾನಟಿ
ಪ್ರಮಾಲಿಕ ಈ ಒಂದು ಕಥೆಯಲ್ಲಿ ಮುಖ್ಯ ಪಾತ್ರಧಾರಿಯಾಗಿದ್ದಾರೆ. ಅಂದರೆ ಇಲ್ಲಿ ಮಹಾನಟಿಯ ಒಂದು ಪ್ರಮಾಲಿಕ ಅವರು ಈ ಒಂದು ಪಾತ್ರದ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಆದರೆ ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಎಷ್ಟು ಪ್ರಾಮುಖ್ಯತೆ ಇರ್ತದೋ ಅದು ಇಂಪಾರ್ಟೆನ್ಸ್ ಇವ್ರಿಗೂ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇವರೇ ಹೀರೋಯಿನ ಅಥವಾ ಇನ್ನೂ ಬೇರೆದವರು ಹೀರೋಯಿನ್ ಬರ್ತಾರಾ, ಕಾವ್ಯವರೇ ಬರ್ತಾರಾ ಅಂತಂದು ಎಲ್ಲರಿಗೂ ಇಲ್ಲಿ ಅಭಿಮಾನಿಗಳಿಗೂ ಸಸ್ಪೆನ್ಸ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ ಹಳ್ಳಿಯ ಒಂದು ಪ್ರತಿಭೆಯ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಹಳ್ಳಿಯ ಒಂದು ಸೊಗಡು, ಹಳ್ಳಿಯಲ್ಲಿ ಹೇಗೆಲ್ಲ ಕಷ್ಟಪಡ್ತಾ ಇದ್ದಾರೆ ಒಬ್ಬ ಹಳ್ಳಿ ವ್ಯಕ್ತಿ, ರೈತ ಇಲ್ಲಿ ಏನಾದರೂ ಗೌರ್ಮೆಂಟ್ ಒಂದು ರೂಲ್ಸನ್ನು ಫಾಲೋ ಮಾಡಬೇಕಾದ್ರೆ ಅವರಿಗೆ ಎಷ್ಟೆಲ್ಲ ಪ್ರೊಸೀಜರ್ ಇದೆ, ಎಷ್ಟೆಲ್ಲ ಒಂದು ಕಷ್ಟ ಇರುತ್ತದೆ, ಆ ಅನುಭವ ಎಲ್ಲ ಕಷ್ಟವನ್ನು ಈ ಒಂದು ಸಿನಿಮಾದಲ್ಲಿ ಒಂದು ಪುಟ್ಟ ಒಂದು ಕಂಟೆಂಟ್ ಇಟ್ಕೊಂಡು ಇಡೀ ಒಂದು ಕರ್ನಾಟಕ ಒಂದು ಜನರ ಮನಸ್ಸನ್ನೇ ಗೆಲ್ಲಬೇಕು ಆ ಥರ ಮಾಡಬೇಕು. ಮೇನ್ ಆಗಿ ಹಳ್ಳಿಯ ಒಂದು ಕಂಟೆಂಟ್ ಅಂತಲೇ ಹೇಳ್ಬೋದು. ಹಳ್ಳಿಯ ಒಂದು ಸೊಗಡು ಅಂದರೆ ಇದರಲ್ಲಿ ಮುಖ್ಯ ಪಾತ್ರ ಗಿಲ್ಲಿ ಅವರು ಏನು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಸರ್ವೆ ನಂಬರ್ 45 ಅಂದ್ರೇ ನಿಮಗೆ ಗೊತ್ತಾಗ್ತಿರ್ಬೋದು. ಸರ್ವೆ ಮಾಡುವಾಗ ಇಲ್ಲಿ ಮನೆ ಹೇಗೆ ಕಟ್ಟುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೋ, ಅಲ್ಲಿ ಸರ್ವೆ ಮಾಡುವಾಗ ಏನೆಲ್ಲ ಗೌರ್ಮೆಂಟ್ ರೂಲ್ಸ್ ಬರುತ್ತದೆ, ರೆಗ್ಯುಲೇಷನ್ ಬರುತ್ತದೆ, ಹಾಗೆ ಅವರು ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ, ಗಲಾಟೆ ಹೊಡೆದಾಟ ಇದರ ಒಂದು ಜೊತೆಗೆ ಕಾಮಿಡಿ ಕೂಡ ಮಾಡ್ತಾ ಇದ್ದಾರೆ. ಗಿಲ್ಲಿ ಅವರು ಗೊತ್ತೇ ಇರ್ಬೋದು, ಕಾಮಿಡಿಲಿಂದಲೇ ಫೇಮಸ್ ಆಗಿದ್ದರು. ಕಾಮಿಡಿಯನ್ ಮುಖಾಂತರ ಅವರು ಇಲ್ಲಿ ಬೆಳ್ಳಿತೆರೆಗೆ ರಿಯಾಲಿಟಿ ಶೋಗೆ ಬಂದಿದ್ದರು. ಕಾಮಿಡಿ ಮಾಡ್ತಾ ಮಾಡ್ತಾ ಎಲ್ಲರನ್ನೂ ನಗಿಸ್ತಾ ಇದ್ದರು, ಅಷ್ಟೊಂದು ಫೇಮಸ್ ಆಗಿದ್ದರು. ಇವಾಗೂ ಕೂಡ ಈ ಒಂದು ಸಿನಿಮಾದಲ್ಲಿ ಇಲ್ಲಿ ಗಲಾಟೆ ಫೈಟು ಇದರ ಒಂದು ಜೊತೆಗೆ ಕಾಮಿಡಿನೂ ಕೂಡ ಎಲ್ಲರ ಒಂದು ಜನರ ಮನಸ್ಸನ್ನು ಗೆಲ್ತೀನಿ ಅಂತಂದು ಈ ಒಂದು ಚಾನ್ಸ್ ಅಂದು ತೆಗೆದುಕೊಂಡಿದ್ದಾರೆ. ಇಲ್ಲಿ ಶಿವಕುಮಾರ್ ಒಂದು ಶೆಟ್ಟಿ ಅವರು ಇದರ ಒಂದು ಕಥೆಯ ಒಂದು ನಿರ್ದೇಶಕ ಎಲ್ಲನೂ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಹಲವಾರು ಒಂದು ಸ್ಯಾಂಡಲ್ವುಡ್ ಒಂದು ನಟರು ಕೂಡ ಇಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಗಿಲ್ಲಿ ಅವರು ಅಂತೂ ತುಂಬ ಸಿಕ್ಕಾಪಟ್ಟೆ ಇಲ್ಲಿ ಟ್ರೈಲರ್ ಯಾವಾಗ ಬಿಡುಗಡೆ ಆಗುತ್ತದೆ, ಇಲ್ಲಿ ಆಲ್ರೆಡಿ ನಾಯಕಿ ಯಾರು ಅಂತಂದು ಸಸ್ಪೆನ್ಸ್ ಇಟ್ಟಿದ್ದಾರೆ, ಇನ್ನೂವರೆಗೂ ರಿವೀಲ್ ಮಾಡಿಲ್ಲ. ಅದಕ್ಕೆ ಇಲ್ಲಿ ಗಿಲ್ಲಿ ನಟರ ಒಂದು ಬರ್ತ್ಡೇ ದಿನವೇ ಗುಡ್ ನ್ಯೂಸ್ ಕೊಡಬೇಕು ಅಂತಂದು ಎಲ್ಲ ಅಭಿಮಾನಿಗಳಿಗೂ ಕೂಡ ಗುಡ್ ನ್ಯೂಸ್ ಕೊಡಬೇಕು ಅಂತಂದು ಇಲ್ಲಿ ಸಸ್ಪೆನ್ಸ್ ಆಗಿ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಗಿಲ್ಲಿಯವರು ಕೂಡ ಹೇಳಿಲ್ಲ, ಯಾವ ಒಂದು ಪ್ರೊಡ್ಯೂಸರು ನಿರ್ಮಾಪಕರು ಇಲ್ಲಿ ಮತ್ತು ಪ್ರಮಾಲಿಕ ಅಂದರೆ ಮಹಾನಟಿಯ ಒಂದು ಪ್ರಮಾಲಿಕರು ಕೂಡ ಎಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಆದಷ್ಟು ಬೇಗನೆ ಸರ್ವೆ ನಂಬರ್ 45 ಒಂದು ಪ್ರೊಮೋ ಬರಲಿ, ಹಾಗೆ ಅವರ ಒಂದು ಸಿನಿಮಾದಲ್ಲಿ ಕಾವ್ಯನೇ ಬರಲಿ ಅಂತ ನಾವು ಕೂಡ ಇಚ್ಛಿಸ್ತಾ ಇದ್ದೀವಿ. ಗಿಲ್ಲಿ ಜೊತೆ ಪೇರ್ ಹೀರೋಯಿನ್ ಕ್ಯಾರೆಕ್ಟರಲ್ಲಿ ಕಾವ್ಯ ಅವರು ಮಿಂಚಿಂಗ್ ಇದ್ದಾರೆ. ಇವಾಗ ಚಿತ್ತಾರ ಅವಾರ್ಡ್ಸ್ನಲ್ಲಿ ಕೂಡ ಅವರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಒಂದು ಔಟ್ಫಿಟ್ನಲ್ಲಿ ತುಂಬ ಲುಕ್ ಆಗಿ ಗಾರ್ಜಿಯಸ್ ಆಗಿ ಎಂಟ್ರಿ ಕೊಟ್ಟಿದ್ದರು. ಕಾವ್ಯ ಮತ್ತು ಗಿಲ್ಲಿ ಅವರು ಕಂಡ್ರೆ ತುಂಬ ಅಭಿಮಾನಿಗಳು ಹುಚ್ಚು ಪ್ರೀತಿ ಅಂತಲೇ ಹೇಳ್ಬೋದು. ಏನೇ ಆಗಲಿ ಗಿಲ್ಲಿ ಕಾವ್ಯ ಅವರು ಒಂದಾಗಬೇಕು, ಆದಷ್ಟು ಬೇಗನೆ ಒಂದಾಗ್ತಾರೆ. ಈ ಒಂದು ಸಿನಿಮಾದಲ್ಲಿ ಕೂಡ ಗಿಲ್ಲಿಯ ಒಂದು ಹೀರೋ ಆದರೆ ಕಾವ್ಯ ಅವರೇ ಹೀರೋಯಿನ್ ಆಗ್ತಾರೆ. ಲಾಸ್ಟ್ ಮೂಮೆಂಟ್ನಲ್ಲಿ ಸರ್ಪ್ರೈಸ್ ಇಡ್ತಾರೆ ಅಂತಂದು ನಮಗೂ ಕೂಡ ಅಂತ ಅನಿಸ್ತಾ ಇದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ